ನಮಸ್ಕಾರ. ಜಾಯಿನ್ ಇಂಡಿಯನ್ ಆರ್ಮಿ ಎಕ್ಸಾಮ್ ಬರಲಿಕ್ಕೆ ಹೋಗ್ತಿರುವ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಜಾಯಿನ್ ಇಂಡಿಯನ್ ಆರ್ಮಿ ಅಂತಂದ್ರೆ ಇದೊಂದು ಸರ್ಕಾರಿ ನೌಕರಿ ಅಲ್ರಿ, ಇದೊಂದು ದೇಶ ಸೇವೆ. ಈ ದೇಶ ಸೇವೆ ಮಾಡ್ಬೇಕಂತೇಳಿ ಎಲ್ಲರೂ ಎಷ್ಟು ಮಂದಿ ಕಷ್ಟಪಡ್ತಿರ್ತಾರ, ಆದ್ರೆ ಆಗಂಗಿಲ್ಲ. ಅಂತ ಅವಕಾಶ ನಿಮಗೆ ಒದಗಿ ಬಂದೈತಿ. ಅದರ ಸಂಬಂಧ ಇದರದ ಒಂದು ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಿಮ್ಮಲ್ಲಿ ಕೋರಿಕೆ ರೀ. ಅದೇ ರೀತಿ ಈ ಅಡ್ಮಿಟ್ ಕಾರ್ಡ್ನ ಬಂದವು, ಎಲ್ಲರೂ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ರಿ. ಅಡ್ಮಿಟ್ ಕಾರ್ಡ್ ಮತ್ತು ಮೊದಲ ದೂರ ಬಂದಿರ್ತಾವೆ ಎಕ್ಸಾಮ್ ಸೆಂಟರ್ಗಳು. ಈ ದೂರ ಬಂದಿದ್ರ ಮೊದಲ ನೀವು ಟ್ರೈನ್ ಬುಕ್ ಮಾಡಿ ಇಟ್ಕೋರಿ. ಟ್ರೈನ್ ಬುಕ್ ಮಾಡಿ ಇಟ್ಕೊಂಡ್ರ ಇಲ್ಲಾಂದ್ರೆ ಕ್ಯಾನ್ಸಲ್ ಆಗೋ ಸಾಧ್ಯತೆಗಳು ಹೆಚ್ಚಿರ್ತಾವೆ. ಭಾಳ ಬುಕ್ ಆಗಿರ್ತಾವೆ, ಕ್ಯಾನ್ಸಲ್ ಆಗೋ ಸಾಧ್ಯತೆ ಹೆಚ್ಚಿರ್ತೈತಿ. ಮತ್ತು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಅಂತೇಳಿ ಹೇಳ್ತಿ, ಆ ನೋಟಿಸ್ನ ಕಂಪಲ್ಸರಿ ಎಲ್ಲರೂ ಓದ್ಕೋಬೇಕ್ರಿ. ಬರೀ ನೋಡೋಣ ನೋಟಿಸ್. ಮೊದಲ ಯಾರೂ ಕೂದು ತೋಳಿನ ಅಂಗಿ ಹಾಕೋಬೇಡ್ರಿ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಲ್ಲ ಅಂತಂದ್ರೆ BNA ನಂಬರ್ ಹಾಕ್ರಿ. BNA ನಂಬರ್ ಹಾಕಿ ಅದ್ರೊಳಗೆ ಡೇಟಾ ಬರ್ತ್ ಅಂತೇಳಿ ಡೇಟಾ ಬರ್ತ್ ಡ್ಯಾಶ್ ಹಾಕಲ್ದ ಡೇಟಾ ಬರ್ತ್ ಹಾಕ್ರಿ. ಡೇಟಾ ಬರ್ತ್ ಹಾಕಂಟ್ಲೆ ನಿಮಗೆ ಡೌನ್ಲೋಡ್ ಅಂತೇಳಿ ಸಬ್ಮಿಟ್ ಹೊಡ್ರಿ. ಸಬ್ಮಿಟ್ ಹೊಡೆದ ತಕ್ಷಣ ಮತ್ತು ಓಲ್ಡ್ ಪಾಸ್ಪೋರ್ಟ್ ಕೇಳ್ತೈತಿ. ಓಲ್ಡ್ ಪಾಸ್ಪೋರ್ಟ್ ಹಾಕಿ ನಿಮ್ಗೆ ಒರಿಜಿನಲ್ ಪಾಸ್ಪೋರ್ಟ್ ಹಾಕಿ ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೋರಿ. ಟೈಮಿಂಗ್ ಎಲ್ಲ ನೋಡ್ಕೋರಿ. ಆಮೇಲೆ ಲೊಕೇಶನ್ ಮೇಲೆ ಕ್ಲಿಕ್ ಹೊಡೆದ್ರಿ ಅಂದ್ರೆ ನಿಮ್ಗೆ ಎಲ್ಲಿ ಲೊಕೇಶನ್ ಎಕ್ಸಾಮ್ ಸೆಂಟರ್ ಐತ್ಲ ಆ ಲೊಕೇಶನ್ ನಿಮ್ಗೆ ಡೈರೆಕ್ಟಾಗಿ ತೋರಿಸ್ಬಿಡ್ತೈತಿ. ಮತ್ತು ಕಲರ್ ಪ್ರಿಂಟ್ ತಗೊಂಡು ಇಟ್ಕೋರಿ. ಕಲರ್ ಪ್ರಿಂಟ್ ಇರಲಿಲ್ಲ ಅಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ನಡೀತೈತಿ. ಆಮೇಲೆ ನಿಮ್ದು ಒರಿಜಿನಲ್ ID ಪ್ರೂಫ್ ಬೇಕು. ಆಮೇಲೆ ನೀರಿನ ಬಾಟ್ಲಿ ನಿಮ್ಗೆ ನೀರಿನ ಅವಶ್ಯಕತೆ ಭಾಳ ಬೀಳ್ತಿತ್ತು ಅಂದ್ರೆ ನೀರಿನ ಬಾಟ್ಲಿನ ತೆಗೆದು ಇಟ್ಕೋಬಹುದು ಅಂತೇಳಿ ಬರ್ದಾರ ಇದ್ರಾಗ. ಆಮೇಲೆ ಒಂದು ಬಾಲ್ ಪಾಯಿಂಟ್ ಪೆನ್ ಬ್ಲ್ಯಾಕ್ ಇರಲಿ ಇಲ್ಲ ಬ್ಲೂ ಇರಲಿ, ಬಿಟ್ರೆ ಬೇರೆ ರೆಡ್ ಅದು ನಡೆಯಂಗಿಲ್ಲ. ಮತ್ತು ಇತ್ತೀಚಿನ 2 ಫೋಟೋಗಳು, ಪಾಸ್ಪೋರ್ಟ್ ಸೈಜ್ ಫೋಟೋ ತಗೋರಿ. ಆಮೇಲೆ ನೀವು ಅಡ್ಮಿಟ್ ಕಾರ್ಡ್ನ ತೊಗೊಂಡಿರ್ಬೇಕು. ಎಕ್ಸಾಮ್ ಸೆಂಟರ್ ಹೋಗೋಕ್ಕಿಂತ ಮುಂಚೆ ID ಪ್ರೂಫ್ಗಳು ಏನದಾವಲ್ಲ, ಡ್ರೈವಿಂಗ್ ಲೈಸೆನ್ಸ, ಪ್ಯಾನ್ ಕಾರ್ಡ, ಆಮೇಲೆ ಪಾಸ್ಪೋರ್ಟ್ ಇಂಥವು ಡಾಕ್ಯುಮೆಂಟ್ ಇತ್ತು ಅಂದ್ರೆ ನಡೀತೈತಿ. ಆಮೇಲೆ ನೀವು ಅಡ್ಮಿಟ್ ಕಾರ್ಡ್ ತೊಗೊಂಡ್ರೆ ಎಕ್ಸಾಮ್ ಸೆಂಟರ್ ಹೋಗಿರ್ಬೇಕು. ಮತ್ತು ID ಪ್ರೂಫ್ ಆಧಾರ್ ಕಾರ್ಡ, ವೋಟರ್ ID, ಆಮೇಲೆ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಸೈಜ್ ಫೋಟೋ ಓಕೆ. ಆಮೇಲೆ ಇಲ್ಲಿ ID ಪ್ರೂಫ್ದಾಗ ಯಾವುದೇ ಕಲರ್ ಜೆರಾಕ್ಸ್ ಆಗಿರಬಾರ್ದು. ಕಲರ್ ಜೆರಾಕ್ಸ್ ತೊಗೋಬೇಡ್ರಿ. ಆಮೇಲೆ ಒರಿಜಿನಲ್ ಕಾರ್ಡ್ನ ತೊಗೊಂಡು ಇಟ್ಕೋಬೇಕು. ಇದ್ರಾಗ 60 ನಿಮಿಷ ಟೈಮ್ ಇರ್ತೈತಿ. 60 ನಿಮಿಷ ಟೈಮ್ದಾಗ 50 ಕ್ವಶನ್ಸ್ಗಳು ಇರ್ತಾವೆ. 4 ಕ್ವಶನ್ಸ್ನ ಮಲ್ಟಿಪಲ್ ಚಾಯ್ಸ್ ಇರ್ತಾವೆ. 4 ಯಾವ್ದು ಕರೆಕ್ಟ್ ಆನ್ಸರ್ ಇರ್ತೈತಿ ಆ ಕರೆಕ್ಟ್ ಆನ್ಸರ್ನ ನೀವು ಚಾಯ್ಸ್ ಮಾಡಬೇಕು. ಆಮೇಲೆ ಇದ್ರಾಗ ಯಾವುದೇ ನೆಗೆಟಿವ್ ಮಾರ್ಕಸ್ ಇರೋಂಗಿಲ್ಲ, ನೆಗೆಟಿವ್ ತೆಗಿಯಂಗಿಲ್ಲ, ಏನಿಲ್ಲ. ನೀವು ಎಲ್ಲ ಔಟ್ ಟಚ್ ಮಾಡಿ ಬರಬಹುದು. ಆಮೇಲೆ ನೀವಾಗಲೂ ಎಕ್ಸಾಮ್ದಾಗ ಲೇಟಾಗಿ ಹೋಗುವಂಗಿಲ್ಲ, ಕರೆಕ್ಟ್ ಟೈಮಿಗೆ ಹೋಗಬೇಕು. ಲೇಟಾಗಿ ಹೋದ್ರೆ ಅಲೋ ಮಾಡಂಗಿಲ್ಲ ಅಂತೇಳಿ ಇದ್ರಾಗ ನೋಟಿಸ್ ಒಳಗೆ ಬರ್ದಾರ್ರಿ. ಅದೇ ರೀತಿ ನೆಕ್ಸ್ಟ್ ಪೇಜ್ದಾಗ ಬರ್ರಿ ಹೋಗೋಣ. ನೀವು ಯಾವುದು ಸರಿಯಾದ ಉತ್ತರನ ಆಯ್ಕೆ ಮಾಡಿರ್ತೀರಿ ಆ ಉತ್ತರದಾಗ ನೀವು ಕ್ಲಿಕ್ ಮಾಡಬೇಕು ಅಂತೇಳಿ ಕೊಟ್ಟಾರ. ಇದರಾಗ ಸರಿಯಾದ ಉತ್ತರನ ನೀವು ಚಾಯ್ಸ್ ಮಾಡಿ ಅದರಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಹೊಡಿಬೇಕು. ಮುಂದಿನ ವಿಡಿಯೋದಾಗ ಏನು ಮಾಡ್ಕೊಂತಂದ್ರೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವು, ಆಮೇಲೆ ಯಾವ ರೀತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತೈತಿ, ನೀವು ಮೌಸ್ ಯಾವ ಥರ ವರ್ಕ್ ಮಾಡಬೇಕು, ಆಮೇಲೆ ಇದ್ರಾಗ ಫಸ್ಟ್ ಟೈಮ್ ಪೇಪರ್ ಬಿಲ್ಯಾಕೆ ಹೋಗಿರ್ತಿರಲ್ಲ, ಸೇವ್ ಮಾಡಕ್ಕೆ ಬರಂಗಿಲ್ಲ, ನೆಕ್ಸ್ಟ್ ಹೊಡ್ಯಾಕೆ ಬರಂಗಿಲ್ಲ. ಅದ್ರ ಸಂಬಂಧ ಏನೈತ್ಲೆ ನಾ ಎಲ್ಲ ಮುಂದಿನ ವಿಡಿಯೋದೊಳಗೆ ಎಲ್ಲ ನಿಮಗೆ ರೆಡಿ ಮಾಡಿ ಕಳಿಸ್ತೀನಿ. ಅಲ್ಲಿವರೆಗೂ ನೀವು ಈ ಪೇಜ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಿಮ್ಮ ಯಾವ ಸ್ನೇಹಿತರಿಗೆ ಇನ್ನೂ ಎಲ್ಲ ಸ್ನೇಹಿತರಿಗೆ ಕಳಿಸ್ರಿ. ನಮಸ್ಕಾರ.